ಇಲ್ಲಿದೆ ನಿಮ್ಮ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಪ್ರಶ್ನೆ. 12ರಿಂದ ಪ್ರಾರಂಭಿಸಿ ಸಂಖ್ಯೆಗಳ ಗಡಿಯಾರದ ಈ ಅಂಕೆಗಳನ್ನು ಗಂಟೆಯ ಮುಳ್ಳು ಅವುಗಳನ್ನು ಹಾದು ಹೋಗುವ ಕ್ರಮಕ್ಕೆ ಅನುಗುಣವಾಗಿ ಜೋಡಿಸಿ. Starting from the 12, arrange these numbers of an analog clock as the hour hand would pass them in clockwise order. ನಿಮ್ಮ ಮುಂದಿರುವ ಆಯ್ಕೆಗಳು: A 2, B 6, C 8, D 4. ಟೈಮ್ ಅಪ್. ಈಗ ಸರಿಯಾದ ಕ್ರಮ ಏನು ನೋಡೋಣ. A 2, D 4, B 6, C 8. A D B C ಇದು ಸರಿಯಾದ ಕ್ರಮ. ನಿಮ್ಮಲ್ಲಿ ಯಾರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋಣ. ಎಲ್ಲರೂ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ವೇಗವಾಗಿ ಕೊಟ್ಟವರು ತೇಜಸ್. ಎಷ್ಟು ಸೆಕೆಂಡ್ ತಗೊಂಡೆ? 3 ಸೆಕೆಂಡ್. 3 ಸೆಕೆಂಡು ಅಲ್ಲಪ್ಪ, 3 ಸೆಕೆಂಡಲ್ಲಿ ಉತ್ತರ ಕೊಟ್ಟೆ. ಅಲ್ಲಿಂದ ಇಲ್ಲಿ 2 ಸೆಕೆಂಡ್ ಬಂದೆ. 2 ಸೆಕೆಂಡ್ ಬಂದಿದ್ದಕ್ಕೆ ಯಾಕೆ 10 ಸಲ ಉಸಿರಾಡ್ತಿದ್ಯಾ? ಸರ್ ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ. ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ಯಾ? ಸರ್ ನಾನು ತಪ್ಪು ಅಂತ ಡಿಲೀಟ್ ಮಾಡಕ್ ಹೋಗಿದ್ದೆ ಸರ್. ತಪ್ಪು ಅಂತ ಅನ್ಕೊಂಡಿದ್ದೆ. ತಪ್ಪು ಅಂತ ಡಿಲೀಟ್ ಮಾಡಕ್ ಹೋಗಿದ್ದೆ, ಯಾಕೆ? ಸರ್ ಆಮೇಲೆ ಟೈಮ್ ಆಯ್ತು ಅಂತ ಡಿಲೀಟ್ ಮಾಡಲಿಲ್ಲ. ತುಂಬಾ ಖುಷಿ ಆಗ್ತಿದೆ ಸರ್. ಖುಷಿ ಆಗ್ತಿದ್ಯಾ? ಸರ್. ನಡೀದ್ಯಾ? ಸರ್. ಸೊ ಲೆಟ್ಸ್ ಪ್ಲೇ ಕನ್ನಡದ ಕೋಟ್ಯಾಧಿಪತಿ. ಕಮ್. ಚಾಕ್ಲೇಟ್ ತಿನ್ನು, ಶುಭಾರಂಭ ಆಗ್ಲಿ. ಸರಿ, ಸಿಹಿ ಮೂಲಕ ಈ ಚಾಕ್ಲೇಟ್ ನಮ್ಮ ಅಕ್ಕಂಗೆ ಕೊಡ್ಬೇಕು. ಫಸ್ಟ್ ಹೇಳಿದ್ಲು ಇಲ್ಲಿ ಬರೋಕ್ಕಿಂತ ಮುಂಚೆ ಈ ಚಾಕ್ಲೇಟ್ ಅಪ್ಪು ಸರ್ ಕೊಡೋದು ನನಗೆ ಕೊಡೋ, ನಾನು ಅವ್ರ ಕಂಡ್ರೆ ತುಂಬಾ ಇಷ್ಟ ಅಂತ ಹೇಳಿದ್ಲು. ನಿಮ್ಮ ಅಕ್ಕ ಜೊತೆಗೆ ಬಂದಿದ್ದಾರಾ? ಇಲ್ಲ ತಾನೆ. ಇದು ನಿಮ್ಮ ಅಕ್ಕನ್ಗಿರ್ಲಿ, ಇದು ನಿನಗಿರ್ಲಿ. ಓಕೆನಾ? ಆಲ್ ದಿ ಬೆಸ್ಟ್. ಓಕೆ ತೇಜಸ್, ಹೇಳಿ ಸರ್. ವೆಲ್ಕಮ್ ಟು ದಿ ಹಾಟ್ ಸೀಟ್. ಖುಷಿ ಆಯ್ತಾ? ಸರ್ ತುಂಬಾ ಖುಷಿ ಏನಪ್ಪಾ, ಆಯ್ತು. ನಿಂದು ಇಲ್ಲಿಗೆ ಬರೋಕ್ ಮುಂಚೆ ಹಲವಾರು ಕತೆಗಳಿದೆಯಂತೆ. ಸರ್. ಹಾಸನದ ನೆನಪ ನೀನು? ಸರ್. ಪ್ರಾಪರ್ ಹಾಸನ ಅಲ್ಲ ಹಾಸನದ ಪಕ್ಕನಾ? ಸರ್ ನನ್ನ ಸ್ವಂತ ಊರು ಸಾಲಿಗ್ರಾಮದ ಪಕ್ಕ ಕೆಡಗ ಅಂತ. ನಿಮ್ ತಾಯಿ ಸಾಲಿಗ್ರಾಮಪ್ಪ, ನಮ್ ಸಾಲಿಗ್ರಾಮನ? ವೆರಿ ಗುಡ್. ಓಕೆ, ಹಾ ಹೇಳು. ನಿಮ್ಮ ಸ್ವಂತ ಊರು ಸಾಲಿಗ್ರಾಮದ ಪಕ್ಕ? ಸಾಲಿಗ್ರಾಮದ ಪಕ್ಕ ಕೆಡಗ ಅಂತ. ಕೆಡಗ ಅಂತ, ಆಯ್ತು. ನಮ್ ಫ್ಯಾಮಿಲಿ ಎಲ್ಲ ನಾವ್ ಅಲ್ಲೇ ಇರೋದು. ನಾನ್ ಮಾತ್ರ ಇಲ್ಲಿದ್ದೀನಿ. ನಾನು ಮತ್ತೆ ನಮ್ಮ ಅಕ್ಕ ಕಟ್ಟಾಯದ ಹತ್ರ ಬ್ಯಾಡ್ರಳ್ಳಿಲಿ ಓದ್ತಾ ಇದೀವಿ. ಹಾಸನದ ಪಕ್ಕ. ನಮ್ಮ ಅಕ್ಕ ಫಸ್ಟ್ ಇಯರ್ ಡಿಪ್ಲೊಮಾ, ನಾನು ಈ ಸಲ 10th. ನೀವಿಬ್ರು ಅಲ್ಲಿ ಎಲ್ಲಿ ಉಳ್ಕೊಂಡು ಓದ್ತಾ ಇದ್ದೀರಾ? ನಮ್ ದೊಡ್ಡಮ್ಮ ಮನೇಲೆ ನಮ್ಮ ಅಣ್ಣನ ನಮ್ಮನ್ನ ಓದಿಸ್ತಾ ಇರೋದು. ಅಲ್ಲಿ ಕೂತಿದಾರಲ್ಲ ಅವ್ರು. ಹೌದಾ? ನಿಮ್ ಜೊತೆಗೆ ಬಂದಿರೋರು ಯಾರು? ನಿಮ್ಮ ಅಣ್ಣ ಅವರು, ಆಮೇಲೆ ನಮ್ಮ ಮಾವ, ನಮ್ಮ ಅಪ್ಪ, ನಮ್ಮಮ್ಮ. ಎಲ್ರಿಗೂ ನಮಸ್ಕಾರ. ಅಮ್ಮ ನಮಸ್ಕಾರ. ತಮ್ಮ ಹೆಸರು ಹೇಳಿಮ್ಮ? ಗೌರಮಣಿ ಅಂತ ಸರ್. ಗೌರಮಣಿ. ಗೌರಮಣಿ, ಹೌದು. ತಮ್ಮ ತಂದೆಯವ್ರ ಹೆಸರು? ನಂಜಪ್ಪ. ನಂಜಪ್ಪರ ನಮಸ್ಕಾರ. ಅವ್ರಿಗೆ ಅಷ್ಟು ಇದಲ್ಲ. ಪರವಾಗಿಲ್ಲ ನಂಜಪ್ಪರ ನಮಸ್ಕಾರ. ಧನ್ಯವಾದ, ಖುಷಿ ಆಯ್ತು ನಿಮ್ಗೆ ನೋಡಿ. ಆಮೇಲೆ ನಿಮ್ಮ ಅಣ್ಣವ್ರು ಬಂದಿದಾರಾ? ನಿಮ್ಮ ಅಣ್ಣ ಷಣ್ಮುಖ ಅಂತ. ಷಣ್ಮುಖ, ನಮಸ್ಕಾರ ಷಣ್ಮುಖ. ಯಾವ ಊರ್ನವ್ರು ನೀವು? ಬ್ಯಾಡ್ರಳ್ಳಿ. ನೀವಿರೋದು ಬ್ಯಾಡ್ರಳ್ಳಿ? ಸೊ ನಿಮ್ಮ ಮನೇಲೆ ಉಳ್ಕೊಂಡು ಅಲ್ಲಿ ಓದ್ತಾ ಇದಾರಾ? ಓಕೆ ಸರ್, ವೆಲ್ಕಮ್ ಟು ದ ಶೋ. ಒಳ್ಳೇದಾಗ್ಲಿ. ನನ್ ಮಕ್ಳ ಇಬ್ರು ಅವರೇ ಸರ್ ಓದಿಸ್ತಾ ಇರೋದು. ನೀವೇ ಓದಿಸ್ತಾ ಇರೋದಾ? ಒಳ್ಳೇದಾಗ್ಲಿ. ಇವನ ಬಗ್ಗೆ ಇನ್ನೊಂದು ಕತೆ ಏನಂದ್ರೆ, ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದ ಎಲ್ಲ ಸೀಸನ್ಗಳನ್ನು ನೋಡಿ ಇದರಲ್ಲಿ ಬರುವಂತ ಪ್ರಶ್ನೆಗಳು ಸುಮಾರು 1500 ಪ್ರಶ್ನೆಗಳನ್ನ ಓದಿ ಸ್ಕೂಲಲ್ಲಿ ಕೂತ್ಕೊಂಡು ಕಾರ್ಯಕ್ರಮದ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಸಂದರ್ಭದಲ್ಲಿ ಫೋನ್ ಬಂತಂತಲ್ಲ ನಿನಗೆ? ನೋಡಿ, ವೇದಿಕೆವರೆಗೂ ಬಂದು ಹಾಟ್ ಸೀಟ್ಗೆ ಬಂದು ಕೂತ್ಬಿಟ್ಟಿದ್ಯಾ ಅಲ್ವಾ? ಸರ್ ತುಂಬಾ ಖುಷಿ ಆಗ್ತಾ ಇದೆ. ಖುಷಿ ಆಯ್ತಾ? ಇಲ್ಲಿ ನೀ ಎಷ್ಟು ಗೆಲ್ಬೇಕು ಅಂತ ಅನ್ಕೊಂಡಿದ್ಯಾ? ಸರ್ ನಾನು ಮಿನಿಮಮ್ ಅಂದ್ರೆ 25 ಲಕ್ಷ ಗೆಲ್ಲೇಬೇಕು. ಆದ್ರೆ ಮಿನಿಮಮ್ ಅಟ್ಲಿ 25 ಲಕ್ಷ ಗೆದ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ಯಾ? ಈ ವಯಸ್ಸಲ್ಲಿ ನೀನು ಎಲ್ಲಾ ತರ ಕೆಲಸಗಳನ್ನ ಮಾಡ್ತೀಯಾ? ನನಗೂ ಸಾಕಷ್ಟು ಕೆಲಸಗಳನ್ನ ಮಾಡಕ್ ಬರುತ್ತೆ. ಆಕ್ಟ್ ಮಾಡ್ತೀನಿ, ಫೈಟ್ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ. ನಿನಗ್ ಬರೋದ್ ಕೆಲವು ನನಗೆ ಬರಲ್ವೇ? ಸರ್ ನಿಮಗ್ ಬರವು ನನಗ್ ಬರಲ್ಲ ಅಲ್ವಾ? ಅದೇ ಜೀವನ. ಆದ್ರೆ ನನ್ನ ಪ್ರಕಾರಕ್ಕೆ ನೀನೇ ನನಗೆ ಹೀರೋ. ಯಾಕೆ ಗೊತ್ತಾ? ನನಗೆ ಹಾಲು ಕರಿಯೋಕೆ ತುಂಬಾ ಇಷ್ಟ. ಅದು ನನಗೆ ಬರಲ್ಲ. ಅದ್ ನೀನ್ ಅಷ್ಟು ಅದ್ಭುತವಾಗಿ ಕರಿತೀಯ. ಬನ್ನಿ ಸರ್, ಬೇಕಾದ್ರೆ ಕಲ್ಸ್ಕೊಡ್ತೀಯಾ? ನೋಡ, ಇವಾಗ ಒಂದ್ಸಲ ಮಾಡಿ ಸರ್, ಬರುತ್ತೆ. ಹೌದಾ? ಹೆಂಗದು? ದಿನ ಕಾನ್ಸಂಟ್ರೇಷನ್ ಇಟ್ ಮಾಡಿ ಸರ್. ಯಾವ ಕೆಲ್ಸನೂ ಆಗಲ್ಲ ಅಂತ ಹೇಳಕ್ ಆಗಲ್ಲ. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನೀ ಎಲ್ಲ ಮಾಡ್ತೀಯ ಕೆಲಸ. ನಿಮ್ ತಾಯಿ ನಿನ್ ಬಗ್ಗೆ ತುಂಬಾ ಹೆಮ್ಮೆ ಪಟ್ಕೊಂಡು ಹೇಳ್ತಾರೆ.
ನಿಮ್ ತಾಯಿಗೆ ನೀನ್ ಒಂದ್ ಕಡೆ ಕಣ್ಣು ಆಪರೇಷನ್ ಮಾಡಿಸ್ಬೇಕಲ್ವಾ? ನಿಮ್ ಮಕ್ಕನಿಗೆ ಚೆನ್ನಾಗಿ ಓದಿಸ್ಬೇಕು, ನಿಮ್ ತಂದೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಎಲ್ಲ ಓಕೆ. ಸ್ಕೂಲ್ ಒಂದ್ ಕಾಂಪೌಂಡ್ ಕಟ್ಸಿ ಅಲ್ಲಿ ಮರ ನಡೆಸ್ಬೇಕು ಅಂತ ಹೇಳ್ತೀಯಲ್ಲ, ಗಿಡ ನಡೆಸ್ಬೇಕು ಅಂತ. ಸರ್ ಪ್ರತಿ ವರ್ಷ ನಮ್ ಸ್ಕೂಲಲ್ಲಿ ಪರಿಸರ ದಿನಾಚರಣೆ ದಿನ 150ಕ್ಕೂ ಹೆಚ್ಚು ಗಿಡಗಳನ್ನ ನೆಡ್ತೀವಿ. ಆದ್ರೆ ಒಂದು ಸರ್ ಉಳಿಯಲ್ಲ. ಈ ಸಲ ನೆಟ್ಟಿದ್ದೋ ಮಳೆ ಬಂದ್ ಎಲ್ಲ ಹೋದೋ. ಹಿಂದೆ ಒಂದ್ ಸೈಡ್ ಕಾಂಪೌಂಡ್ ಇಲ್ಲ, ಅದ್ ಕಟ್ಸಿದ್ರೆ ಗಿಡಗಳೆಲ್ಲ ಉಳಿತವೆ ಅನ್ಕೊಂಡಿದೀನಿ. ಒಳ್ಳೇದಾಗ್ಲಿ. ನೀನೇನೇನ್ ಅನ್ಕೊಂಡಿದೀಯ ಅದೆಲ್ಲ ನಿಜ ಆಗ್ಲಿ, ನನಸಾಗ್ಲಿ, ಚೆನ್ನಾಗ್ ಆಡು. ಈಗ ನೋಡು, ಓದ್ಸಲಿ ಬಂದಿದ್ ವರಲಕ್ಷ್ಮಿ ಒಂದೇ ಒಂದು ಚಿಕ್ಕ ತಪ್ಪು ಮಾಡಿ ಹೋಗ್ಬಿಟ್ಲು. 2 ಲೈಫ್ ಲೈನ್ ಇನ್ನು ಬಾಕಿ ಇತ್ತು, ಬಳಸ್ಬೋದಾಗಿತ್ತಲ್ವಾ? ಹಾಗಾಗಿ ನೀನ್ ತೊಂದರೆಯಲ್ಲಿ ಸಿಕ್ಕಾಕೊಂಡಾಗ ಲೈಫ್ ಲೈನ್ ನ ಬಳಸು, ಹುಷಾರಾಗಾಡು. ಓಕೆನಾ ತೇಜಸ್? ಹುಷಾರಾಗಾಡು, ಚೆನ್ನಾಗಾಡು. ಈಗ ಶುರು ಮಾಡೋಣ. ತೇಜಸ್ ಅವರ ಕನ್ನಡದ ಕೋಟ್ಯಾಧಿಪತಿ. 1,000 ರೂಪಾಯಿಗೆ ಇಲ್ಲಿದೆ ನಿನ್ನ ಮೊದಲನೇ ಪ್ರಶ್ನೆ. ದೂರದ ವಸ್ತುಗಳನ್ನು ನೋಡಲು ಇವುಗಳಲ್ಲಿ ಯಾವುದು ನೆರವಾಗುತ್ತದೆ? ನಿನ್ನ ಮುಂದಿರುವ ಆಯ್ಕೆಗಳು: ಎ ಬೈನಾಕ್ಯುಲರ್ಸ್, ಬಿ ತಂಪು ಕನ್ನಡಕ, ಸಿ ಸ್ಟೆಥೋಸ್ಕೋಪ್, ಡಿ ಕಾಂಪಸ್. ದೂರದ ವಸ್ತುಗಳನ್ನು ನೋಡಲು ಇವುಗಳಲ್ಲಿ ಯಾವುದು ನೆರವಾಗುತ್ತದೆ? ಟೈಮ್ ಓಡ್ತಾ ಇದೆ. ಡೌಟ್ ಇದ್ರೆ ಲೈಫ್ ಲೈನ್ ಬಳಸಬಹುದು. ಗುರುಗಳ ಸ್ಟಾಪ್ ದ ಕ್ಲಾಕ್. ಓಕೆ ಓಕೆ ಓಕೆ, ಪರವಾಗಿಲ್ಲ ಬಿಡು. ಡೌಟ್ ಇದ್ರೆ ಲೈಫ್ ಲೈನ್ ಬಳಸಿ, ಏನು ತೊಂದರೆ ಇಲ್ಲ. ನಿನಗೆ ಯಾವ ಲೈಫ್ ಲೈನ್ ಅನ್ನು ಬಳಸ್ತೀಯ ಈಗ? ಆಡಿಯನ್ಸ್. ಓಕೆನಾ? ಓಕೆ, ಆಡಿಯನ್ಸ್ ಪೋಲ್ ನ ಆಕ್ಟಿವೇಟ್ ಮಾಡಿ. ಅಂಡ್ ಆಡಿಯನ್ಸ್, ನಿಮ್ಮ ವೋಟ್ ಪ್ಯಾಡ್ ನ ಕೈಗೆ ತೊಳಿ. ನಿಮ್ಮ ಪ್ರಶ್ನೆ ಹೀಗಿದೆ: ದೂರದ ವಸ್ತುಗಳನ್ನು ನೋಡಲು ಇವುಗಳಲ್ಲಿ ಯಾವುದು ನೆರವಾಗುತ್ತದೆ? ನಿಮ್ಮ ಇರುವಂತ ಆಪ್ಷನ್ಸ್ ಬಂದು: ಎ ಬೈನಾಕ್ಯುಲರ್ಸ್, ಬಿ ತಂಪು ಕನ್ನಡಕ, ಸಿ ಸ್ಟೆಥೋಸ್ಕೋಪ್, ಡಿ ಕಾಂಪಾಸ್. ಅಂಡ್ ನಿಮ್ ಟೈಮ್ ಈಗ ಶುರು ಆಗುತ್ತೆ. ಓಕೆ, 60% ಎ ಎಂದಿದೆ, 18% ಬಿ, 5% ಸಿ, 17% ಡಿ. ಯಾವ್ದು ತಗೊಳ್ಳೋಣ ಸರ್? ಆಪ್ಷನ್ ಎ ಬೈನಾಕ್ಯುಲರ್ಸ್. ಲಾಕ್ ಮಾಡ್ಲಾ ಅದನ್ನ? ಓಕೆ ಗುರು, ಲಾಕ್ ಎ ಬೈನಾಕ್ಯುಲರ್ಸ್. ಸರಿಯಾದ ಉತ್ತರ. ಕನ್ಫ್ಯೂಸ್ ಆಯ್ತದು, ಅದ್ ಗೊತ್ತಾಗ್ಲಿಲ್ಲ ಸರ್. ಬೈನಾಕ್ಯುಲರ್ಸ್ ಗೊತ್ತಾಗ್ಲಿಲ್ವಾ? ಬೈನಾಕ್ಯುಲರ್ಸ್ ಅಂದ್ರೆ 2 ತರ ಹಿಂಗ್ ಇಟ್ಕೊಂಡು ನೋಡ್ತಾರೆ, ಗೊತ್ತಾ? ದೂರದನ್ನೆಲ್ಲ ಹತ್ರ ಕಾಣುತ್ತೆ. ನೀ ಹೇಳಿದ್ ಕರೆಕ್ಟ್. ಕನ್ನಡದಲ್ಲಿ ಅದು ದೂರದರ್ಶಕ, ಕರೆಕ್ಟ್. ಬೈನಾಕ್ಯುಲರ್ಸ್ ಅಂದ್ರೆ ದೂರದರ್ಶಕ. ಪರವಾಗಿಲ್ಲ ಬಿಡು, ನೋ ಪ್ರಾಬ್ಲಮ್ ತೇಜಸ್. ಆರಾಮಾಗಿ ತಗೋ ಆಟನ, ಏನ್ ಯೋಚನೆ ಮಾಡಬೇಡ. 2,000 ರೂಪಾಯಿಗೆ ಇಲ್ಲಿದೆ ನಿನ್ನ ಎರಡನೇ ಪ್ರಶ್ನೆ. ಈ ಪದಗಳಲ್ಲಿ ಯಾವುದು ಆಕಾಶ ಎನ್ನುವ ಅರ್ಥವನ್ನು ಕೊಡುತ್ತದೆ? ಮುಂದಿರುವ ಆಯ್ಕೆಗಳು: ಎ ಭುವನಂ, ಬಿ ಗಗನಂ, ಸಿ ಸಕಲಂ, ಡಿ ಶರಣಂ. ಆಪ್ಷನ್ ಬಿ ಗಗನಂ. ಲಾಕ್ ಮಾಡ್ಲಾ? ಗುರುಗಳ ಲಾಕ್ ಬಿ ಗಗನಂ. ಭುವನಂ ಗಗನಂ ಸಕಲಂ ಶರಣಂ. ಸರಿಯಾದ ಉತ್ತರ. ನಾನು ಹಾಡಿದ ಹಾಡಿ ಯಾವ ಸಿನಿಮಾದು? ಪ್ರಶ್ನೆ ಇಲ್ಲ ಬಿಡು, ತಮಾಷೆ ಕೇಳ್ದೆ. ವಂಶಿ ಅಂತ ಒಂದು ಸಿನಿಮಾದಲ್ಲಿ ನೋಡಿದ್ಯಾ? ಓಕೆ ಓಕೆ, 2,000 ರೂಪಾಯಿ ಬಂತು. ಒಂದು ಲೈಫ್ ಲೈನ್ ಬಳಸಿದ್ಯಾ, ನೋ ಪ್ರಾಬ್ಲಮ್. ಪರವಾಗಿಲ್ಲ ಅಲ್ವಾ? ಗೊತ್ತಾಗಿಲ್ದರೆ ಬಳಸ್ಬಿಡ್ಬೇಕು. ಈಗ ಕನ್ನಡದ ಕೋಟ್ಯಾಧಿಪತಿ ಆಟಕ್ಕೆ ನೀ ಸೆಲೆಕ್ಟ್ ಆದ್ಮೇಲೆ ಪುಸ್ತಕಗಳೆಲ್ಲ ಓದ್ ಬಂದಿದ್ಯಾ, ಇಲ್ಲ ಡೈರೆಕ್ಟ್ ಆಗಿ ಬಂದಿದ್ಯಾ? ಈಗ ಬರೀ ನಮ್ ಸರ್ ಕೊಟ್ಟಿದ್ರು 2 ಬುಕ್ಸ್, ಅವು ಮಾತ್ರ ಓದಿದ್ದೆ. ಮತ್ತೆ ಡೈಲಿ ನ್ಯೂಸ್ ಪೇಪರ್ ಓದಿವೆ. ಹೌದಾ? ಯಾವ ತರ ಪುಸ್ತಕ ಓದ್ಕೊಂಡ್ ಬಂದಿದ್ದಪ್ಪ? ಯಾವ ಪುಸ್ತಕ ಓದಿದ್ದೆ? ಜನರಲ್ ನಾಲೆಡ್ಜ್ ಬುಕ್ ಓದ್ಕೊಂಡ್ ಬಂದಿದ್ದೆ. ಹೌದು, ಜನರಲ್ ನಾಲೆಡ್ಜ್ ಪುಸ್ತಕಗಳು. ಓಕೆ. ಆಮೇಲೆ ಸರ್ ಅದನ್ನೇ ಓದಿದ್ದು. ಅದ್ ಬಿಟ್ರೆ ಪೇಪರ್ ಏನೇನು ಓದಿದೆ ಪೇಪರ್ ಅಲ್ಲಿ? ಕಲ್ಯಾಣ ಕರ್ನಾಟಕ ಅನ್ನೋದಿತ್ತು, ಅದ ನಮ್ ಸರ್ ಹೇಳಿದ್ರು ಇಂಪಾರ್ಟೆಂಟ್ ಅದು ಓದಿರು ಅಂತ. ಅದೊಂದು ಓದ್ಕೊ ಬಂದಿದ್ದೆ. ಅದಾದ್ಮೇಲೆ DKC ಅವ್ರದ್ದು ಇದಾಯ್ತಲ್ಲ, ಅದನ್ನ ಓದ್ಕೊ ಬಂದಿದ್ದೆ. ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ಓದಿವೆ. ಏನೇನು ಓದಿದೆ ಸ್ಪೋರ್ಟ್ಸ್ ಅಲ್ಲಿ? ಸರ್ ನಾನು ಡೈಲಿ ಕಬಡ್ಡಿದ್ನೇ ನೋಡ್ತಿದ್ದೀನಿ. ಅದನ್ನ ಕಬಡ್ಡಿ, ಕ್ರಿಕೆಟ್. ಕಬಡ್ಡಿ, ಕ್ರಿಕೆಟ್ ಎರಡು ನೋಡ್ತೀನಿ. ಸರ್ ನಿಮ್ಗೆ ಇಷ್ಟನಾ ಸ್ಪೋರ್ಟ್ಸ್ ಅಂದ್ರೆ? ಹೌದಪ್ಪ. ಸರ್ ನೀವು ಕಾಂಪಿಟೇಷನ್ ಮಾಡಿದಿರಾ ಸರ್ ಸ್ಪೋರ್ಟ್ಸಿಗೆ? ಸುಮ್ಮನೆ ಚಿಕ್ಕ ಪುಟ್ಟ ಕ್ಲಬ್ಗಳಲ್ಲಿ ಆಟ ಆಡ್ಬೇಕಾದ್ರೆ ಮಾಡಿದ್ದೀನಿ. ಬ್ಯಾಡ್ಮಿಂಟನ್ ಮತ್ತೆ ಸ್ಕ್ವಾಶ್ ಅಂತ ಒಂದು ಆಟ ಇದೆ, ಅದು 2 ಅಷ್ಟೇ. ಜೊತೆಗೆ ಇನ್ನೊಂದೇನು ಗೊತ್ತಾ ನೋಡಿ, ಮಕ್ಕಳು ಪಾಪ ಟೀಚರ್ಗಳ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿರ್ತಾರೆ ಅಂದ್ರೆ,
ಎಲ್ಲಾ ಪ್ರಶ್ನೆಗಳಿಗೂ ಎಲ್ಲಾ ತರವಾದ ತೊಂದರೆಗಳಿಗೂ ಅವ್ರ ಹತ್ರ ಉತ್ತರ ಇರುತ್ತೆ ಅಂತ ಅನ್ಕೊಂಡಿರ್ತಾರೆ. ಎಸ್ ಸರ್, ಅವರೇ ಗುರುಗಳು, ಅವರೇ ಗುರುಗಳಲ್ವಾ? ದೇವ್ರು ಅವರೇ. ಆಹಾ, ಇದಕ್ಕೆ ಚಪ್ಪಾಳೆ. ವೆರಿ ಗುಡ್ ತೇಜಸ್, ಒಳ್ಳೇದಾಗ್ಲಿ, ಹುಷಾರಾಗಾಡು. ಮೂರನೇ ಪ್ರಶ್ನೆಗೆ ಹೋಗೋಣ. 3,000 ರೂಪಾಯಿಗೆ ಇಲ್ಲಿದೆ ನಿಮ್ಮ ಮೂರನೇ ಪ್ರಶ್ನೆ. ಇಲ್ಲಿನ ಯಾವ ಆಟ ಆನೆ, ಒಂಟೆ ಮತ್ತು ರಾಜ ಎನ್ನುವ ಕಾಯಿಗಳನ್ನು ಹೊಂದಿದೆ? ನಿಮ್ಮ ಮುಂದಿರುವ ಆಯ್ಕೆಗಳು: ಎ ಕೇರಂ, ಬಿ ಹಾವು ಮತ್ತು ಏಣಿ, ಸಿ ಚೆಸ್, ಡಿ ಚೌಕಾಬಾರ. ಸರ್ ಆಪ್ಷನ್ ಸಿ ಚೆಸ್. ಲಾಕ್ ಮಾಡ್ಲಾ? ಎಸ್ ಸರ್. ಓಕೆ ಗುರುಗಳೇ, ಲಾಕ್ ಆಪ್ಷನ್ ಸಿ ಚೆಸ್. ಸರಿಯಾದ ಉತ್ತರ. ಆಡ್ತೀಯಾ ಈ ಆಟನ? ಈ ತರದ್ ನಮ್ಮ ಹಳ್ಳಿಲೆಲ್ಲ ಈ ತರ ಆಡೋದು ಸರ್. ನಮ್ಮ ಹಳ್ಳಿಗಳ ಆಟಗಳೇ ಯಾವ ಆಟ ಗೊತ್ತು ನಿನ್ಗೆ? ಹೇಳಪ್ಪ ನೋಡೋಣ. ಚಿನ್ನಿದಾಂಡು, ಮತ್ತೆ ಲಗೋರಿ, ಕಬಡ್ಡಿ, ಅದ್ ಬಿಟ್ರೆ ನಾವು ಖೋ ಖೋ ಆಡ್ತೀವಿ ಹಳ್ಳಿಗಳಲ್ಲಿ, ಕ್ರಿಕೆಟ್ ಆಡ್ತೀವಿ, ಕುಂಟೆಪಿಲ್ಲೆ, ಚೌಕಾಬಾರ, ಮರಕೋತಿ. ಸರ್ ನೀವು ಹಳ್ಳಿಲಿ ಬೆಳೆದಿದ್ದೆ ಇಲ್ಲ ಸಿಟಿಲೋ? ನಾನು ಬೆಳೆದಿದ್ದೆ ಇಲ್ಲಿ ಅಲ್ಲಿ ಸಿಟಿಲೇ, ಆದ್ರೆ ಹಳ್ಳಿ ಜೀವನ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಮ್ಮ ಊರಿಗೆ ಹೋಗ್ತಾ ಇದ್ವಿ ಯಾವಾಗ್ಲೂ ನಾವು. ಸರ್ ಸಾಲಿಗ್ರಾಮಕ್ಕಲ್ಲ, ಗಾಜನೂರ್ಗೆ ಹೋಗ್ತಿದ್ವಿ ಹೆಚ್ಚಾಗಿ. ಸಾಲಿಗ್ರಾಮಕ್ಕೆ ಒಂದು 2-3 ಸಲ ಬಂದಿದ್ದೀನಿ ಚಿಕ್ಕ ವಯಸ್ಸಲ್ಲಿ. ಇತ್ತೀಚೆಗೆ ಒಂದು 4-5 ವರ್ಷದಿಂದ ಸಾಲಿಗ್ರಾಮಕ್ಕೆ ಬಂದಿದ್ದೆ. ನಮ್ಮ ತಾಯಿ ಓದಂತ ಶಾಲೆ ನೋಡಿದೆ. ಅದ್ರ ಪಕ್ಕ ಒಂದು ದೇವಸ್ಥಾನ ಇದೆಯಲ್ಲ, ಹೋಗಿದ್ಯಾ ಸಾಲಿಗ್ರಾಮದ ಪಕ್ಕ? ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ನರಸಿಂಹಸ್ವಾಮಿ ದೇವಸ್ಥಾನ. ಆಮೇಲೆ ಚುಂಚನಕಟ್ಟೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಪ್ಲೇಸ್. ಹೋಗಿದ್ಯಾ ಅಲ್ಲಿಗೆ? ಎಸ್, ರಾಮೂರ್ ದೇವಸ್ಥಾನ ಇದೆ ಅಲ್ವಾ ಅಲ್ಲಿ? ಸರ್ ವೆರಿ ಗುಡ್. ಓಕೆ, 3,000 ಆಯ್ತು. 2 ಪ್ರಶ್ನೆ ದೂರದಲ್ಲಿ ಇದೆಯಾ? ಮೊದಲನೇ ಸೇಫ್ ಅಂತಕ್ಕೆ 5,000 ರೂಪಾಯಿಗೆ ಇಲ್ಲಿದೆ ನಿನ್ನ 4ನೇ ಪ್ರಶ್ನೆ. ಪುಟ್ಟಣ್ಣ ಕನಗಲ್ ನಿರ್ದೇಶನದ ನಾಗರಹಾವು ಚಲನಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಪಾತ್ರದ ಹೆಸರೇನು? ನಿನ್ನ ಮುಂದಿರುವ ಆಯ್ಕೆಗಳು: ಎ ಕೃಷ್ಣಾಚಾರಿ, ಬಿ ಭಾಸ್ಕರ, ಸಿ ರಾಮಾಚಾರಿ, ಡಿ ಶಂಕರ. ಸರ್ ಆಪ್ಷನ್ ಸಿ ರಾಮಾಚಾರಿ. ಶೋರಾ? ಎಸ್ ಸರ್. ಲಾಕ್ ಮಾಡ್ಲಾ? ಎಸ್ ಸರ್. ಓಕೆ ಗುರುಗಳೇ, ಲಾಕ್ ಸಿ ರಾಮಾಚಾರಿ. ನೋಡಿದೆ ಸಿನಿಮಾನ? ಸರ್ ನೋಡಿದ್ದೀನಿ. ಫ್ಯಾಂಟಾಸ್ಟಿಕ್, ಸರಿಯಾದ ಉತ್ತರ. ವಿಷ್ಣುವರ್ಧನ್ ಅವರ ಯಾವ ಸಿನಿಮಾ ನೋಡಿದ್ಯಾ? ಸೂರ್ಯವಂಶ, ನಾಗರಹಾವು, ಆಮೇಲೆ ರಾಜನರಸಿಂಹ, ಗಂಧದ ಗುಡಿ. ಆ ಸಿನಿಮಾ ನೋಡಿದ್ಯಾ? ಚೆನ್ನಾಗಿದ್ಯಾ? ಏನ್ ಇಷ್ಟ ಆಯ್ತಾ ಸಿನಿಮಾದಲ್ಲಿ? ಸರ್ ಅದರಲ್ಲಿ ನಿಮ್ ತಂದೆಯವರು ತಾಯಿಗೆ ಅಷ್ಟೊಂದು ಗೌರವ ತೋರಿಸ್ತಾರೆ, ಅದೊಂದು ಇಷ್ಟ ಆಯ್ತು ಸರ್ ನನ್ಗೆ. ಹೌದಾ? ಓಕೆ, ಈಗ 4 ಪ್ರಶ್ನೆ ಆಯ್ತು, 5,000 ಆಯ್ತು. ಮುಂದಿನ ಪ್ರಶ್ನೆ ನಿನ್ನ ಮೊದಲನೇ ಸೇಫ್ ಅಂತಕ್ಕೆ ಬಂದು ಸೇರಿಸುತ್ತೆ. ಅಲ್ಲಿಗೆ ಬಂದ್ರೆ ಇಲ್ಲಿಂದ ಏನೇ ಆದ್ರೂ 10,000 ಗ್ಯಾರಂಟಿ ಆಗಿ ತಗೊಂಡು ಹೋಗ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ? ಹೋಗೋಣ? ನಡೀದ್ರಾ? ಓಕೆ, 10,000 ರೂಪಾಯಿಗೆ ಇಲ್ಲಿದೆ ನಿಮ್ಮ 5ನೇ ಪ್ರಶ್ನೆ. ಭೂಮಿಯ ಮೇಲೆ 70%ಕ್ಕೂ ಹೆಚ್ಚಿನ ಭಾಗ ಇಲ್ಲಿನ ಯಾವುದರಿಂದ ತುಂಬಿಕೊಂಡಿದೆ? ನಿಮ್ಮ ಮುಂದಿರುವ ಆಯ್ಕೆಗಳು: ಎ ಮರಳು, ಬಿ ನೀರು, ಸಿ ಹುಲ್ಲು, ಡಿ ಹಿಮ. ಸರ್ ಆಪ್ಷನ್ ಬಿ ನೀರು. ಶೋರ್? ಎಸ್ ಸರ್. ಕಾನ್ಫಿಡೆಂಟ್? ಎಸ್ ಸರ್. ಲಾಕ್ ಮಾಡ್ಲಾ? ಎಸ್ ಸರ್. ಓಕೆ ಗುರುಗಳೇ, ಲಾಕ್ ಆಪ್ಷನ್ ಬಿ ನೀರು. ಯಾಕೆ ನೀರು ಅಂತ ಅನಿಸ್ತು? ಸರ್ ಭೂಮಿ 71% ನೀರಿಂದಾಗಿದೆ, ಇನ್ನ 29 ಭಾಗ ಮಣ್ಣಿದೆ. ಆದ್ರಿಂದ ಸರ್ ನೀರೇ ಸರ್. ಆ ಮಣ್ಣಿನ ಮೇಲೆ ನಾವೆಲ್ಲ ಇದೀವಿ. ಸರಿಯಾದ ಉತ್ತರ, ರೈಟ್ ಆನ್ಸರ್. ಐದು ಪ್ರಶ್ನೆ ಆಯ್ತು, 10,000 ನಿಂದಾಯ್ತು. ಇಲ್ಲಿಂದ ನಿನಗೆ ಇನ್ನೂ 15 ಸೆಕೆಂಡ್ ಹೆಚ್ಚಾಗಿ ಸಿಕ್ಕಿದೆ. ಒಂದ್ ಲೈಫ್ ಲೈನ್ ಬಳಸಿದ್ಯಾ, ನೋ ಪ್ರಾಬ್ಲಮ್. ನೀನು 10 ಪ್ರಶ್ನೆ ದೂರದಲ್ಲಿದೆ 1 ಕೋಟಿಗೆ. ನೀನ್ ನೇಮ್ ಇರೋದು 25 ಲಕ್ಷ ಅಲ್ವಾ? 25 ಲಕ್ಷ ಬಂದ್ರೆ ಅದರಲ್ಲಿ ಕಾಂಪೌಂಡ್ ಕಟ್ಟಿಸ್ಬೇಕು, ಜಮೀನ್ ತಗೋಬೇಕು. ಜಮೀನ್ ಸರ್ ನಾನು ಸ್ವಂತವಾಗಿ ಹೈನುಗಾರಿಕೆ ಮಾಡ್ಬೇಕು, ದನಗಳು ಸಾಕಿ, ಆಮೇಲೆ ನಾನು ಡಾಕ್ಟ್ರು ಓದ್ಬೇಕು ಅನ್ಕೊಂಡಿದ್ದೀನಿ ನಾನು. ನಿಮ್ ತಾಯಿ ಕೂಡ ಹೇಳಿದ್ರು. ಆಮೇಲೆ ನನ್ನ ಸ್ವಂತ ಜಮೀನಲ್ಲಿ ನಾನೇ ದುಡ್ದು ಅದರಿಂದ ಆದಾಯ ಬರಂಗ್ ಮಾಡ್ಕೋಬೇಕು. ಈಗ ಎಷ್ಟು ಎಕರೆ ಜಮೀನು ಇಟ್ಕೊಂಡಿದ್ದೀರಾ ನೀವು? ಸರ್ ಒಂದು ಅರ್ಧ ಎಕರೆ. ಅರ್ಧ ಎಕರೆ ಇದೆಯಾ? ಆ ಅರ್ಧ ಎಕರೆಲ್ಲಿ ಏನ್ ಬೆಳಿತೀರಾ? ಸರ್ 2 ಬೆಳೆನೂ ಭತ್ತನೇ ಬೆಳಿತೀವಿ ನಾವು. ನೀನ್ ಹಾಲು ಕರಿಯೋದು ನೋಡಿದೆ, ಹಾಗಾಗಿ ನನ್ನ ಹತ್ರ ಎಷ್ಟು ಹಸುಗಳಿದೆ? ನಮ್ಮನೆ 2 ಹಸುಗಳಿದೆ, ಬ್ಯಾರಳ್ಳಿಲಿ 3 ಹಸುಗಳಿದೆ ಸರ್. ಓಕೆ, ಎಷ್ಟು ಲೀಟರ್ ಕರಿತೀಯ ದಿನ? ಹಾಲು ಕರಿತೀಯ ದಿನಕ್ಕೆ?
ನಮ್ಮ ಹಸ ಕೊಡೋದೇ 3 ಲೀಟರ್ ಕೊಡುತ್ತೆ, ಅದಕ್ಕೆ ಹಾಕತ್ತೀವಿ 3 ಲೀಟರ್. 3 ಲೀಟರ್ ಕೊಡೋದು. ಆ 3 ಲೀಟರ್ ಏನೇನ್ ಮಾಡ್ತೀಯಾ? ಅರ್ಧ ಲೀಟರ್ ಮನೆಗೆ ಇಟ್ಕೋತೀವಿ, ಇನ್ 3 ಲೀಟರ್ ಡೈರಿಗೆ ಹಾಕ್ತಿವಿ. ಡೈರಿಗೆ ಹಾಕ್ತೀರಾ? ಎಷ್ಟು ಕೊಡ್ತೀಯ ಅದನ್ನ? ಸರ್ 1 ಲೀಟರ್ ಈಗ 24 ರೂಪಾಯಿ ಓಡ್ತಾ ಇದೆ. ಮೊದ್ಲು 21 ರೂಪಾಯಿ ಸರ್ ಕೊಡ್ತಿದ್ದು, ಈಗ 24 ರೂಪಾಯಿ ಕೊಡ್ತಾರಾ? ಸೊ 3 ಲೀಟರ್ ಅಲ್ಲಿ ಹಾಕ್ತೀಯ ಈಗ. ವೆರಿ ಗುಡ್. ಆಮೇಲೆ ಭತ್ತ 2 ಬೆಳೆ ಬೆಳಿತೀರಲ್ವಾ, ಸುಮಾರು ಎಷ್ಟು ಸಿಗುತ್ತೆ ಅದು? 10 ರಿಂದ 11 ಚೀಲ ಸಿಗುತ್ತೆ ಸರ್. ಅದು ಪುರಿಗೆ ಅಂತ ಒಂದ್ ಭತ್ತ ಬೆಳಿತೀವಿ, ಅದಾಗ ಕೊಟ್ಬಿಡ್ತೀವಿ. ಇನ್ನೊಂದು ಮನೆಗೆ ಅಂತ ಇಟ್ಕೋತೀವಿ. ಮನೆಗೆ ಅಂತ ಇಟ್ಕೊತೀರಾ? ವೆರಿ ಗುಡ್, ಒಳ್ಳೇದಾಗ್ಲಿ. 20,000 ರೂಪಾಯಿಗೆ ಇಲ್ಲಿದೆ ನಿನ್ನ 6ನೇ ಪ್ರಶ್ನೆ. ಹಿಂದೂ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದಿಂದ ಬಂದ ವಿಷ ಕುಡಿದಿದ್ದರಿಂದ ಯಾರ ಕಂಠ ನೀಲಿ ಆಯಿತು? ಇನ್ ಹಿಂದೂ ಮೈಥಾಲಜಿ, whose neck turned blue from drinking the poison that appeared during ಸಮುದ್ರ ಮಂಥನ? ನಿಮ್ಮ ಮುಂದಿರುವ ಆಯ್ಕೆಗಳು: ಎ ಶಿವ, ಬಿ ಕೃಷ್ಣ, ಸಿ ರಾಮ, ಡಿ ಇಂದ್ರ. ಸರ್ ಆಪ್ಷನ್ ಎ ಶಿವ. ಲಾಕ್ ಮಾಡ್ಲಾ? ಸರ್ ಲಾಕ್ ಮಾಡಿ. ಓಕೆ ಗುರುಳೆ, ಲಾಕ್ ಎ ಶಿವ. ಎಷ್ಟು ಗ್ಯಾರಂಟಿಯಾಗಿ ಶಿವ ಅಂತ ಲಾಕ್ ಮಾಡಿದೆ? ಸರ್ ಫಸ್ಟ್ ಒಂದು ಧಾರಾವಾಹಿ ಬರೋದು, ಅದ್ ನೋಡಿದ್ದೆ, ಅದರಿಂದ ಇದೆ ಅಂತ ಹೇಳ್ತೀನಿ ಸರ್. ಅದರಲ್ಲಿ ಏನಿತ್ತು ಸರ್? ಸಮುದ್ರ ಮಂಥನ ಆಯ್ತಿರುತ್ತೆ, ಆಗ ವಿಷ ಉತ್ಪತ್ತಿ ಆಗುತ್ತೆ, ಆಗ ಭೂಮಿಗೆಲ್ಲ ಸ್ಪ್ರೆಡ್ ಆಗಿ ಎಲ್ಲ ಸಾಯ್ತಿರ್ತಾರೆ. ಅದ ಶಿವ ನೋಡಿ ನಾನೇ ಗಂಟ್ಲೊಳಗೆ ಇಲ್ಲಿ ಇಟ್ಕೊತಾನೆ, ಅದರಿಂದ ಶಿವನಿಗೆ ವಿಷಕಂಠ ಅನ್ನೋ ಹೆಸರು ಬಂತು ಸರ್. ಸರಿಯಾದ ಉತ್ತರ, ಸರಿಯಾದ ಎಕ್ಸ್ಪ್ಲನೇಷನ್ ಕೂಡ. ಸೂಪರ್. ಧಾರಾವಾಹಿ ನೋಡ್ಕೊಂಡು ಇದನ್ನ ಕಂಡಿಡ್ದ? ಸರ್. ವೆರಿ ಗುಡ್. ನಿನ್ಗೆ ಯಾವ ತರ ಸಿನಿಮಾ ಇಷ್ಟ? ಆಕ್ಷನ್ ಸಿನಿಮಾ ಇಷ್ಟನಾ, ಡಾನ್ಸ್ ಸಿನಿಮಾ ಇಷ್ಟನಾ? ಸರ್ ನಂಗೆ ಎಮೋಷನಲ್ ಸಿನಿಮಾ ಇಷ್ಟ ಸರ್. ಸಿನಿಮಾ ನೋಡಿದ್ರೆ ಅಳಬೇಕು ಅಂತ ಇಷ್ಟನಾ? ಸರ್ ಇಲ್ಲ, ನಗಬೇಕು ಅಂತ ಇಷ್ಟನಾ? ಸರ್ ನಗ್ಬೇಕು ಅಂತ ಒಂಥರ ಫೀಲಿಂಗ್ ಆಗುತ್ತೆ. ಸರ್ ಈಗ ಫೀಲಿಂಗ್ ಆಗಿರೋ ತರ ಸಿನಿಮಾ ಇತ್ತೀಚೆಗೆ ಯಾವ್ದು ನೋಡಿದಪ್ಪ? ಸರ್ ಅಮ್ಮ ಐ ಲವ್ ಯು ಫಿಲ್ಮ್ ಸರ್, ಅದು ತುಂಬಾ ಇಷ್ಟ ಆಯ್ತು ನನಗೆ. ಇಷ್ಟ ಆಯ್ತು ನಿನಗೆ? ಸರ್. ಓಕೆ, ಮತ್ತೆ ಆಟಕ್ಕೆ ಬಂದ್ಬೋಣ ಈಗ ತೇಜಸ್. ಸರ್ 40,000 ರೂಪಾಯಿಗೆ ಇಲ್ಲಿದೆ ನಿನ್ನ 7ನೇ ಪ್ರಶ್ನೆ. ರೈತರ ಜನಪ್ರಿಯ ಗೀತೆ ಎಂದೇ ಹೆಸರಾದ ನೇಗಿಲ ಹಿಡಿದು ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಹಾಡನ್ನು ಬರೆದವರು ಯಾರು? ಹೂ ರೋಡ್ ದ ಪಾಪ್ಯುಲರ್ ಫಾರ್ಮರ್ ಸಾಂಗ್ ನೇಗಿಲ ಹಿಡಿದು ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ? ನಿಮ್ಮ ಮುಂದಿರುವ ಆಯ್ಕೆಗಳು: ಎ ಶಿವರಾಮ ಕಾರಂತ, ಬಿ ಪಂಜೆ ಮಂಗೇಶರಾಯ, ಸಿ ದೊಡ್ಡರಂಗೇಗೌಡ, ಡಿ ಕುವೆಂಪು. ಸರ್ ಆಪ್ಷನ್ ಡಿ ಕುವೆಂಪು. ಲಾಕ್ ಮಾಡಿ ಸರ್. ಲಾಕ್ ಮಾಡ್ಲಾ? ಸರ್. ಗುರುಳೆ, ಲಾಕ್ ಡಿ ಕುವೆಂಪು. ಅಷ್ಟೊಂದು ಕಾನ್ಫಿಡೆಂಟ್ ಆಗಿದೆ ಅಂತ ಹೇಳ್ದಲ್ಲ, ಹೆಂಗಪ್ಪ? ಸರ್ ನಮ್ ಬುಕ್ಕಲ್ಲೆಲ್ಲ ಅದೇ ಗೀತೆ ಕೊಟ್ಟಿರ್ತಾರೆ, ಅದ್ರ ಕೆಳಗಡೆ ಅವ್ರ ಹೆಸರು ಬರ್ದಿರ್ತಾರೆ, ಅದ್ ನೋಡಿ ಹೇಳಿದೆ ಸರ್. ಅದು ಸರಿಯಾದ ಉತ್ತರ. ಹಾಡು ಕೇಳಿದ್ಯಲ್ವಾ? ಸರ್ ಕೇಳಿದ್ದೀನಿ. ಅಶ್ವಥ್ ಅವ್ರು ಹಾಡಿರುವಂತ ಹಾಡು. ಸರ್. ಸೂಪರ್. ಆ ಹಾಡನ್ನ ನಾವೊಂದು ನಿಮ್ ತಂದೆಯವರ ಸಿನಿಮಾದಲ್ಲಿ ಕೂಡ ಬಳಸಿದೀವಿ. ಕಾಮನ ಬಿಲ್ಲು ಅನ್ನೋ ಒಂದು ಸಿನಿಮಾದಲ್ಲಿ ಆ ಹಾಡು ಬರುತ್ತೆ. ಆ ಸಿನಿಮಾ ನೋಡಿದ್ಯಾ? ಸರ್ ನೋಡಿದ್ದೀನಿ. ನಿಮ್ ತಂದೆಯವರು ರೈತರಾಗಿ ಇದ್ ಮಾಡ್ತಾರೆ, ರೈತರ ಕಷ್ಟ ಎಲ್ಲ ಅವ್ರು ಹೇಳ್ತಾರೆ, ಅದರಿಂದ ರೈತರನ್ನ ಯಾರು ಕೇವಲವಾಗಿ ನೋಡ್ಬಾರ್ದು ಅಂತ ಹೇಳ್ತೀನಿ ಸರ್. ಯಾಕಂದ್ರೆ ಅವರು ರೈತರೇ, ದೇಶದ ಬೆನ್ನೆಲುಬು ಸರ್. ನಮ್ ತಂದೆ ಕೂಡ ರೈತರೇ ಅಲ್ವಪ್ಪ, ಅದಕ್ಕೆ ರೈತರ ಕಷ್ಟ ಅಂದ್ರೆ ಏನಿರುತ್ತೆ ನಿನ್ನ ವಯಸ್ಸಲ್ಲಿ? ಸರ್ ಅವ್ರಿಗೆ ಬೆಳೆದ್ರುವೆ ಮಾರ್ಕೆಟ್ ಅಲ್ಲಿ ಅವ್ರಿಗೆ ರೇಟ್ ಸಿಗಲ್ಲ, ಇಲ್ಲ ಚೆನ್ನಾಗಿ ಬೆಳೆ ಬರ್ಲಿಲ್ಲ ಅಂದಾಗ ಮಾರ್ಕೆಟ್ ಅಲ್ಲಿ ಜಾಸ್ತಿ ರೇಟ್ ಸಿಗುತ್ತೆ, ಇಲ್ಲ ಮಳೆ ಬಂದು ಹಾನಿ ಆಗುತ್ತೆ, ಅದಕ್ಕೆ ಸರ್ಕಾರ ಎಲ್ಲ ಪರಿಹಾರ ಕೊಡ್ಬೇಕು ಅಂತ ಕೇಳ್ತೀನಿ ಸರ್. ಚಿಕ್ಕ ವಯಸ್ಸಲ್ಲಿ ದೊಡ್ಡ ದೊಡ್ಡ ಮಾತುಗಳು. ಒಳ್ಳೇದಾಗ್ಲಿ, ನೀನು ಒಳ್ಳೆ ರೈತ ಆಗ್ತೀಯ ದೊಡ್ಡನಾದಾಗ. ವೆರಿ ಗುಡ್. ಓಕೆ, 40,000 ಆಯ್ತು. ಇನ್ನು 3 ಪ್ರಶ್ನೆ ದೂರದಲ್ಲಿ ಇದೆಯಾ? ಅಂಡ್ ಮುಂದಿನ ಪ್ರಶ್ನೆ ಕೇಳ್ತೀನಿ. ಅದ್ರ ಜೊತೆಗೆ ನೀನು ತುಂಬಾ ಇಷ್ಟಪಡುವಂತ ಸಬ್ಜೆಕ್ಟ್ ಯಾವುದು? ಸರ್ ನಂಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ತುಂಬಾ ಇಷ್ಟ ಸರ್. ಎಲ್ಲರೂ ಮ್ಯಾಥಮೆಟಿಕ್ಸ್ ಇಷ್ಟಪಡ್ತಾರೆ, ಯಾಕೆ? ಅದು ಮಾಡೋದ್ರಲ್ಲಿ ಒಂಥರ ಇಂಟ್ರೆಸ್ಟ್ ಇರುತ್ತೆ ಸರ್. ಯಾವ ಸಬ್ಜೆಕ್ಟ್ ಅಲ್ಲೂ ಅಷ್ಟು ಇಂಟ್ರೆಸ್ಟ್ ಆಗಲ್ಲ ಸರ್. ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ? ನನಗೂ ಮ್ಯಾಥಮೆಟಿಕ್ಸ್ ಇಷ್ಟ ಸರ್. ಎಲ್ಲ ಲೆಕ್ಕನೂ ಮಾಡ್ತೀರಾ ಸರ್? ಎಲ್ಲ ಲೆಕ್ಕನೂ ಮಾಡಲ್ಲ, ಅದಂತ ಏನೋ ಕೇಳ್ಗಿಲ್ಬಿಟ್ಟಿಯಪ್ಪ, ಆಮೇಲೆ ಅಲ್ಲಿ ಹೇಳೋದಾದ್ರೆ ಅಲ್ಲಿ ಕಷ್ಟ ಆಗುತ್ತೆ. ಬಟ್ ಎನಿವೆ, ಇದ್ರ ಹಿಂದೆ ಬಂದಂತ ವರಲಕ್ಷ್ಮಿ ಕೂಡ ಅವಳಿಗೂ ಮ್ಯಾಥಮೆಟಿಕ್ಸ್ ಇಷ್ಟ, ದುಡ್ಡು ಲೆಕ್ಕ ಹಾಕೋದು ಇಷ್ಟ ಅಂತ. ಬಟ್ ನಿನಗೆ ಡಾಕ್ಟರ್ ಆಗ್ಬೇಕು ಅನ್ನೋದು ಇಷ್ಟ ಅಲ್ವಾ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಹುಷಾರಾಗಾಡು, ಚೆನ್ನಾಗಾಡು. ಓಕೆ,
Yes, sir. 80,000 ರೂಪಾಯಿಗೆ ಇಲ್ಲಿದೆ ನಿನ್ನ 8ನೇ ಪ್ರಶ್ನೆ. ಟೀ ಉದ್ಯಮಕ್ಕೆ ಹೆಸರಾದ ಯಾವ ಗಿರಿಧಾವದ ಮೇಲೆ ನಿಂತು ನೋಡಿದರೆ ಪ್ರಪಂಚದ 3ನೆಯ ಅತ್ಯುನ್ನತ ಶಿಖರ ಕಾಂಚನಜುಂಗ ಕಾಣಸಿಗುತ್ತದೆ? The world's third highest mountain, Kanchenjunga, can be seen from which hill station known for its tea industry? ನಿನ್ನ ಮುಂದಿರುವ ಆಯ್ಕೆಗಳು: ಎ ನೀಲಗಿರೀಸ್, ಬಿ ಖಂಡಾಲ, ಸಿ ಡಾರ್ಜಿಲಿಂಗ್, ಡಿ ಕುಫ್ರಿ. ಸರ್ ಆಪ್ಷನ್ ಸಿ ಡಾರ್ಜಿಲಿಂಗ್. ಏನಕ್ಕೆ ಅಂದರೆ ನೀಲಗಿರಿ ಬೆಟ್ಟ ಕರ್ನಾಟಕದಲ್ಲಿ ಬರುತ್ತೆ, ಕಾಂಡಾಲ ಅನ್ನೋದು ಗುಜರಾತ್ ಕಡೆ ಬರುತ್ತೆ. ಕುರ್ಫಿ ಗೊತ್ತಿಲ್ಲ, ನಮ್ಮ ಸರ್ ಒಬ್ರು ಹೇಳಿದ್ರು. ಡಾರ್ಜಿಲಿಂಗ್ ಹೋಗಿದ್ದೆ ನಾನು, ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಂಚನಜುಂಗ ಕಾಣಿಸುತ್ತೆ ಅಂತ, ಅದರಿಂದ ಸಿ ಡಾರ್ಜಿಲಿಂಗ್ ಸರ್. ಓಕೆ ಗುರುಳೆ, ಸಿ ಡಾರ್ಜಿಲಿಂಗ್ ಲಾಕ್ ಮಾಡಿ. ರೈಟ್ ಆನ್ಸರ್. ನಿಮ್ಮ ಮೇಸ್ಟ್ರಿಗೆ ಹೇಳಿದ್ರಿಂದ ನಿನಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ತು. ಡಾರ್ಜಿಲಿಂಗ್ ಇರೋದು ವೆಸ್ಟ್ ಬೆಂಗಾಲ್ ನಲ್ಲಿ, ಸರ್. ಖಂಡಾಲ ಇರೋದು ಗುಜರಾತ್, ಅಲ್ಲ, ಮಹಾರಾಷ್ಟ್ರ. ಗುಜರಾತ್ ಖಂಡಾಲ ಇರೋದು ಗುಜರಾತ್ ಅಲ್ಲ, ಮಹಾರಾಷ್ಟ್ರದಲ್ಲಿ. ನೀಲಗಿರೀಸ್ ಇರೋದು ಕರ್ನಾಟಕ. ಕರ್ನಾಟಕದಲ್ಲೂ ಇದೆ, ತಮಿಳುನಾಡಲ್ಲೂ ಇದೆ. ಸರ್. ಓಕೆ ತೇಜಸ್, ಈಗ ಆಟಕ್ಕೆ ಬಂದ್ಬೋಣ. ಎಸ್ ಸರ್. ನೀನು 8 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 80,000 ಗೆದ್ದಿದ್ಯಾ. ಒಂದು ಲೈಫ್ ಲೈನ್ ಬಳಸಿದ್ಯಾ, ಅದು ಆಡಿಯನ್ಸ್ ಪೋಲ್. ನಿನ್ನ ಹತ್ರ ಇನ್ನೂ 2 ಲೈಫ್ ಲೈನ್ಗಳು ಬಾಕಿ ಇದೆ, ಒಂದು ಫೋನ್ ಫ್ರೆಂಡ್ ಮತ್ತೆ 50-50. ಇನ್ನು 2 ಪ್ರಶ್ನೆ ದಾಟದ ಮೇಲೆ ನಿನ್ನೊಂದು ಲೈಫ್ ಲೈನ್ ಕೂಡ ಬರುತ್ತೆ, ಅದು ಡಬಲ್ ಡೇ. ಹುಷಾರಾಗಿ ಆಡಬೇಕು. ಓಕೆ ಸರ್. 1,60,000 ರೂಪಾಯಿಗೆ ಇಲ್ಲಿದೆ ನಿನ್ನ 9ನೇ ಪ್ರಶ್ನೆ. ಎರಡ್ 2019 ICC ಕ್ರಿಕೆಟ್ ವಿಶ್ವಕಪ್ ಪಂದ್ಯದಲ್ಲಿ ಹ್ಯಾಟ್ರಿಕ್ ಪಡೆದ ಭಾರತೀಯ ಬೌಲರ್ ಯಾರು? ವಿಚ್ ಇಂಡಿಯನ್ ಬೌಲರ್ ಟುಕ್ ಅ ಹ್ಯಾಟ್ರಿಕ್ ಅಟ್ ದ 2019 ICC ಕ್ರಿಕೆಟ್ ವರ್ಲ್ಡ್ ಕಪ್? ನಿನ್ನ ಮುಂದಿರುವ ಆಯ್ಕೆಗಳು: ಎ ಭುವನೇಶ್ವರ ಕುಮಾರ್, ಬಿ ರವೀಂದ್ರ ಜಡೇಜಾ, ಸಿ ಹಾರ್ದಿಕ್ ಪಾಂಡ್ಯ, ಡಿ ಮೊಹಮ್ಮದ್ ಶಮಿ. ಸರ್ ಲೈಫ್ ಲೈನ್. ಲೈಫ್ ಲೈನ್ ಗುರುಗಳ ಸ್ಟಾಪ್ ದ ಕ್ಲಾಕ್. ಯಾವ ಲೈಫ್ ಲೈನ್ ಬಳಸ್ತೀಯ? ನನ್ನ ಹತ್ರ 50-50 ಬಳಸ್ತೀನಿ ಸರ್. 50-50 ನೇ ಬಳಸ್ತೀಯ? ಓಕೆ, 50-50 ಬಳಸಿದಾಗ 2 ತಪ್ಪುತ್ತರಗಳನ್ನ ತೆಗೆದು ಬಿಡ್ತೀವಿ. ಓಕೆ ಸರ್. ಅದಾದ ನಂತರ ನಿನಗೆ ಇನ್ನೂ 44 ಸೆಕೆಂಡ್ ಇರುತ್ತೆ, ಅದರಲ್ಲಿ ನೀನು ಯಾರು ಅಂತ ಹೇಳಬೇಕು. 50-50 ಆಕ್ಟಿವೇಟ್ ಮಾಡಿ. ಬಟ್ ಆದ್ರೂ ಈ 4 ಆಪ್ಷನ್ಗಳಲ್ಲಿ ನಿನಗೆ ಡೌಟ್ ಇರೋದು ಯಾವ್ದು? ಭುವನೇಶ್ವರ್ ಕುಮಾರ್ ಮತ್ತೆ ರವೀಂದ್ರ ಜಡೇಜಾ. ಭುವನೇಶ್ವರ್ ಕುಮಾರ್ ಮತ್ತು ರವೀಂದ್ರ ಜಡೇಜಾ ಅಂದ್ರೆ ಎ ಮತ್ತು ಬಿ. ಸೊ ಇವರಿಬ್ರಲ್ಲಿ ಒಬ್ರು ಆಗಿರ್ಬೇಕು ಅಂತ ನಿನಗೆ ಅನ್ಸುತ್ತೆ ಅಲ್ವಾ? ಓಕೆ, ಸೊ ಗುರುಗಳ 2 ತಪ್ಪುತ್ರಗಳನ್ನ ತೆಗೆದ್ಬಿಡಿ. ಓ, ನೀನು ಅನ್ಕೊಂಡ್ರು ಇಬ್ರು ಹೋಗ್ಬಿಟ್ರು. ಈಗಿರೋದು ಇನ್ನಿಬ್ಬರಿದ್ದಾರೆ. ಆ್ಯಂಡ್ ನಿನ್ನ ಹತ್ರ ಇನ್ನೊಂದು ಲೈಫ್ ಲೈನ್ ಕೂಡ ಇದೆ. ಸರಿಯಾದ ಉತ್ತರ 1,60,000, ತಪ್ಪಾದರೆ 10, ಕ್ವಿಟ್ ಮಾಡಿದ್ರೆ 80. ಏನು ಮಾಡೋಣ? ನಿನ್ನ ಹತ್ರ ಇನ್ನೊಂದು ಲೈಫ್ ಲೈನ್ ಕೂಡ ಇದೆ, ಕನ್ಫ್ಯೂಷನ್ ಇದ್ರೆ. ಸರ್ ಲೈಫ್ ಲೈನ್. ಓಕೆ ಗುರುಗಳ ಸ್ಟಾಪ್ ದ ಕ್ಲಾಕ್. ನಿನ್ನ ಹತ್ರ ಇರೋ ಕಡೆ ಲೈಫ್ ಲೈನ್ ಅದು ಫೋನ್ ಫ್ರೆಂಡ್ ಓಕೆ ಸರ್. ತೇಜಸ್ ಅವರ ಸ್ನೇಹಿತರನ್ನ ತೋರಿಸಿ. ನೀನು ಅನ್ಕೊಂಡಿದ್ದು 2 ಉತ್ತರಗಳು ತಪ್ಪಾಗಿ ಬಂದ್ಬಿಡ್ತವೆ. ಓಕೆ ಸರ್. ಓಕೆ, ನಿನ್ನ ಆಪ್ಷನ್ಸ್ ಹೀಗಿದೆ: ಅಶ್ಫಾಕ್ ಹಾಸನ್ ಅವರು, ನಂದಿನಿ ಹಾಸನ್ ಅವರು, ನೇತ್ರಾ ಹಾಸನ್ ಅವರು. ಇವ್ರು 3 ಜನರು ಯಾರು? ಸರ್ ಅಶ್ಫಾಕ್ ತಬ್ರೇಜ್ ಅನ್ನೋರು ನಮ್ಮ ಇಂಗ್ಲಿಷ್ ಟೀಚರು. ಸರಿ. ಟಿ ನಂದಿನಿ ಮೇಡಮ್ ಅನ್ನೋರು ನಮ್ಮ ಮ್ಯಾಥ್ಸ್ ಟೀಚರು. ಓಕೆ. KN ನೇತ್ರ ಮೇಡಮ್ ಅನ್ನೋರು ನಮ್ಮ ಕನ್ನಡ ಟೀಚರ್. ಓಕೆ, 3 ಜನರು ನಿಮ್ಮ ಟೀಚರ್ಸ್ಗಳ. ನಿಮ್ಮ ಸ್ಕೂಲ್ನವರನಾ? ಹಾಂ ಸರ್. ಓಕೆ, ನೀನು ಅವ್ರು ಯಾರು ಅಂತ ಹೇಳಿದ್ರೆ ಅವ್ರಿಗೆ ಕರೆ ಮಾಡಿ. ಅಶ್ಫಾಕ್ ತಬ್ರೇಜ್. ಓಕೆ ಗುರುಳೆ, ಅಶ್ಫಾಕ್ ಅವ್ರಿಗೆ ಫೋನ್ ಮಾಡಿ. ನಿನಗೆ ಗೊತ್ತಿರಬೇಕು 30 ಸೆಕೆಂಡ್ಗಳ ಟೈಮ್ ಸಿಗುತ್ತೆ. ನೀನು ಅವ್ರ ಹತ್ರ ಮಾತಾಡಿ, ಅವ್ರಿಗೆ ಪ್ರಶ್ನೆ ಕೇಳಿ. ನಿನ್ನ ಹತ್ರ ಇರೋ 2 ಆಪ್ಷನ್, ಹಾಗಾಗಿ ಆಪ್ಷನ್ ಕೊಟ್ಟು ಸರಿಯಾದ ಉತ್ತರನ ತಿಳ್ಕೊ. ಓಕೆ ಓಕೆ ಸರ್. ಹಲೋ ಹಲೋ ಅಶ್ಫಾಕ್, ನಮಸ್ಕಾರ. ನಾನು ಪುನೀತ್ ರಾಜ್ಕುಮಾರ್ ಮಾತಾಡ್ತಿದ್ದೀನಿ, ಕನ್ನಡದ ಕೋಟಿ ಅಧಿಕಾರಿಯಿಂದ. ನಮಸ್ತೆ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಖುಷಿ ಆಯ್ತು ಸರ್ ನಿಮ್ಗೆ ಫೋನ್ ಸರ್, ಥ್ಯಾಂಕ್ ಯು. ನನಗೂ ಅಷ್ಟೇ ತುಂಬಾ ಸಂತೋಷ ಆಯ್ತು. ನೋಡಿ, ನಿಮ್ಮ ಸ್ಕೂಲಿನ ಸ್ಟೂಡೆಂಟ್ ತೇಜಸ್ ಹಾಟ್ ಸೀಟ್ಲಿದ್ದಾನೆ. ಹೌದು ಸರ್. ಚೆನ್ನಾಗಿ ಆಡ್ತಾ ಇದ್ದಾನೆ. ಈಗ ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಿಮ್ಮನ್ನೇ ಫ್ರೀಸ್ ಮಾಡಿ ನಿಮಗೆ ಫೋನ್ ಮಾಡಿಸಿ ನಿಮಗೊಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡಿದ್ದಾನೆ. ಆ ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಕೊಟ್ರೆ ಅವನ ಆಟದಲ್ಲಿ ಮುಂದೆ ಹೋಗ್ತಾನೆ. ಅಂಡ್ ಅಶ್ಫಾಕ್, ನಿಮಗೆ 30 ಸೆಕೆಂಡ್ಗಳ ಟೈಮ್ ಸಿಗುತ್ತೆ. ಓಕೆ ಓಕೆ,
ತೇಜಸ್ ಸ್ಟಾರ್ಟ್. 2019 ICC ಕ್ರಿಕೆಟ್ ವಿಶ್ವಕಪ್ ಪಂದ್ಯದಲ್ಲಿ ಹ್ಯಾಟ್ರಿಕ್ ಪಡೆದ ಭಾರತೀಯ ಬೌಲರ್ ಯಾರು? ಯಾವ್ದು 2019 ICC ಕ್ರಿಕೆಟ್ ವಿಶ್ವಕಪ್ ಪಂದ್ಯದಲ್ಲಿ ಹ್ಯಾಟ್ರಿಕ್ ಪಡೆದ ಭಾರತೀಯ ಬೌಲರ್ ಯಾರು? ಹಾರ್ದಿಕ್ ಪಾಂಡ್ಯ, ಮೊಹಮ್ಮದ್ ಶಮಿ. ಮೊಹಮ್ಮದ್ ಶಮಿ ಅನ್ಸುತ್ತೆ ಸರ್, ಪರ್ಫೆಕ್ಟ್ ಗೊತ್ತಿಲ್ಲ. ಮೊಹಮ್ಮದ್ ಶಮಿ ಅನ್ಸುತ್ತೆ. ಓ ಸರ್, ಮೊಹಮ್ಮದ್ ಶಮಿ. ಓಕೆ ಸರ್. ಮೊಹಮ್ಮದ್ ಶಮಿ. ಓಕೆ ಸರ್, ಲಾಕ್ ಮಾಡಿ ಸರ್. ಮೊಹಮ್ಮದ್ ಶಮಿ. ಲಾಕ್ ಮಾಡಲಾ? Yes, sir. ಓಕೆ ಗುರು, ಲಾಕ್. ಡಿ ಮೊಹಮ್ಮದ್ ಶಮಿ. ಓದ್ ಗೇಮಲ್ಲೂ ಒಬ್ರು ಟೀಚರ್ ಇದೇ ತರ ಉತ್ತರ ಕೊಟ್ಟರು, ಅದನ್ನ ಕರೆಕ್ಟ್ ಅಂತ ಅನ್ಕೊಂಡು ಸ್ಟೂಡೆಂಟ್ ಲಾಕ್ ಮಾಡಿ ತಪ್ಪಾದ ಉತ್ತರ ಕೊಟ್ಟು 10,000 ಗೆದ್ಕೊಂಡು ಹೋದ್ರು. ಈಗ ನಿನಗೆ ನಿಮ್ಮ ಟೀಚರ್ ಏನಂದ್ರು, ಮೊಹಮ್ಮದ್ ಶಮಿ ಇರಬಹುದು, ನನಗೆ ಡೌಟು, ಆದರೆ ರಿಸ್ಕ್ ತಗೊಂಬೇಡ ಅಂತಂದ್ರು. ನೀನು ಅದನ್ನ ಲಾಕ್ ಮಾಡಿದ್ಯಾ? ನಿನಗೆ ಸರಿಯಾದ ಉತ್ತರ ಅಂತ ಅನ್ಸುತ್ತಾ? ಹ್ಞೂ ಸರ್, ಸರಿ ಅನ್ಸುತ್ತೆ. ಸರಿ ಅನ್ಸುತ್ತೆ ಸರ್. ಜಡೇಜಾ ಮತ್ತೆ ಭುವನೇಶ್ವರ್ ಕುಮಾರ್ ಅಂತ ಮೊದಲು ಹೇಳಿದೆ. ಸರ್, ನಾನೊಂದಿಷ್ಟು ನೋಡಿದ್ದೆ, ಮೊಹಮ್ಮದ್ ಶಮಿ ಹ್ಯಾಟ್ರಿಕ್ ವಿಕೆಟ್ ತಗೊಂಡಿದ್ದ. ಪೇಪರಲ್ಲಿ ಕೊಟ್ಟಿದ್ದು ಮೊಹಮ್ಮದ್ ಶಮಿ ಹ್ಯಾಟ್ರಿಕ್ ವಿಕೆಟ್ ತಗೊಂಡಿದ್ದಾರೆ ಅಂತ ಕೊಟ್ಟಿದ್ರು. ಅದೇ ಸರಿಯಾದ ಉತ್ತರಪ್ಪ. ಒಂದೇ ಪ್ರಶ್ನೆಗೆ 2 ಲೈಫ್ ಲೈನ್ ಬಳಸ್ಬಿಟ್ಟಲ್ಲ ತೇಜ, ಯಾಕಪ್ಪ? ನಿನಗೆ ಗೊತ್ತಿತ್ತಲ್ಲಪ್ಪ. ಸರ್, ಗೊತ್ತಿತ್ತಾರೆ, ಡೌಟ್. ಹೌದಾ? ಹೌದು ಸರ್. ಡೌಟ್ ಪಡಬೇಡ, ಕಾನ್ಫಿಡೆಂಟ್ ಆಗಿ ಆನ್ಸರ್ ಕೊಡು, ಓಕೆ ಸರ್. ಆರಾಮಾಗಾಡು, ಚೆನ್ನಾಗಾಡು. ಓಕೆ ಸರ್. ಓಕೆನಾ? ಓಕೆ. ಈಗ ನೀನ್ ಗೆದ್ದಿರೋದು ಎಷ್ಟು? 1,60,000. ನಮ್ಮ ಸರ್ಕಾರಿ ಸ್ಕೂಲಿನ ವಿದ್ಯಾರ್ಥಿ 1,60,000 ಗೆದ್ದಿದ್ದಾನೆ. ಚೆನ್ನಾಗಿ ಆಡ್ತಾ ಇದ್ದಾನೆ. ಇನ್ನು ಮುಂದಕ್ಕೆ ಹೋಗ್ಬೇಕು, ಇನ್ನು ಹೆಚ್ಚಾಗಿ ಗೆಲ್ಲಬೇಕು, ಓಕೆ ಸರ್. ಚೆನ್ನಾಗಿ ಆಡ್ಬೇಕು. ಓಕೆ, 60 ಸೆಕೆಂಡ್ ಟೈಮ್ ಇದೆ, ಆರಾಮಾಗಿ ಟೈಮ್ ತಗೋ, ಓಕೆ ಸರ್. ಚೆನ್ನಾಗಾಡು. ಸರಿಯಾದ ಉತ್ತರ ಕೊಟ್ರೆ ನಿನಗೆ 3,20,000 ಬರುತ್ತೆ. ಸೊ ಹಾಗಾಗಿ ನೀನು ಸೇಫ್ ಹಂತಕ್ಕೆ ಹೋಗ್ತೀಯ. ಒಂದು ನಿನಗೆ ಇನ್ನೊಂದು ಲೈಫ್ ಲೈನ್ ಕೂಡ ಬರುತ್ತೆ, ಡಬಲ್ ಡಿಪ್. ಡಬಲ್ ಡಿಪ್. ಸೊ ಒಂದೇ ಪ್ರಶ್ನೆಗೆ 2 ಸಲ ಉತ್ತರ ಕೊಡುವಂತ ಅವಕಾಶ ಸಿಗುತ್ತೆ. ನೀನ್ ಇನ್ನೂ ಈಸಿಯಾಗಿ ಇನ್ನೊಂದು ಪ್ರಶ್ನೆಗೆ ಮುಂದೆ ಹೋಗ್ಬೋದು. ಹಾಗಾಗಿ ಪ್ರಯತ್ನ ಮಾಡಿ, ಚೆನ್ನಾಗಾಡು. ಓಕೆ, ಓಕೆ ಆಲ್ ಸರ್. ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, 3,20,000 ರೂಪಾಯಿಗೆ ಇಲ್ಲಿದೆ ನಿನ್ನ 10ನೇ ಪ್ರಶ್ನೆ. ಎನ್ ಕರೆನ್ಸಿಯನ್ನು ಬಳಸುತ್ತಿದ್ದರೆ ನೀವು ಯಾವ ದೇಶದಲ್ಲಿ ಇದ್ದಂತಾಗುತ್ತದೆ? ಇಫ್ ಯು ಆರ್ ಯೂಸಿಂಗ್ ಎನ್ ಆಸ್ ಎ ಸ್ಟ್ಯಾಂಡರ್ಡ್ ಕರೆನ್ಸಿ, ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಯು ವುಡ್ ಬಿ ಇನ್? ಎಸ್ ಸರ್, ಗೊತ್ತಾಯ್ತು. ನಿಮ್ಮ ಮುಂದಿರುವ ಆಯ್ಕೆಗಳು: ಎ ಜಪಾನ್, ಬಿ ಬಾಂಗ್ಲಾದೇಶ, ಸಿ ಶ್ರೀಲಂಕಾ, ಡಿ ಸಿಂಗಪುರ. ಸರ್, ಆಪ್ಷನ್ ಎ ಜಪಾನ್. ಶೋರಾ? ಶೋರ್ ಸರ್. ಕಾನ್ಫಿಡೆಂಟಾ? ಕಾನ್ಫಿಡೆಂಟ್. ನನಗೆ ಮಾಡಲಾ? ಹ್ಞೂ ಸರ್, ಲಾಕ್ ಮಾಡಿ ಓಕೆ, ಸರ್. ಲಾಕ್ ಎ ಜಪಾನ್. ಹೆಂಗೆ? ಸರ್, ಬಾಂಗ್ಲಾದೇಶದ್ದು ಕರೆನ್ಸಿ ಟಾಕೋ, ಶ್ರೀಲಂಕದ್ದು ರೂಪಾಯಿ, ಸಿಂಗಾಪುರ್ದು ಡಾಲರ್, ಜಪಾನ್ದು ಎನ್ ಸರ್. ಸೂಪರ್, ರೈಟ್ ಆನ್ಸರ್. ಓ ಲವ್ಲಿ, ಥ್ಯಾಂಕ್ ಯು ಸರ್. ಅಂಡ್ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಕೊಟ್ಟೆ. 3,20,000 ರೂಪಾಯಿ ಗೆದ್ದಿದ್ಯಾ? ಓಕೆ ಸರ್. ಏನ್ ಮಾಡ್ತೀಯಾ? ಇದ್ ನಾನು ತಗೋಗಿ ನಮ್ಮ ಅಣ್ಣಂಗೆ ಕೊಡ್ತೀನಿ. ನಮ್ಮ ಅಣ್ಣ ಸ್ಕೂಲಿಗೆ ಎಷ್ಟು ಬೇಕು ಅಷ್ಟು ಕೊಡಿ ಅಂತ ಕೇಳ್ಬಿಟ್ಟು ಇನ್ ಮಿಕ್ಕಿದ ಏನಾರ ಮಾಡ್ಕೊಳ್ಳಿ ಅಂತ ಕೊಟ್ಬಿಡ್ತೀನಿ. ಏನಾರು ಮಾಡ್ಕೊಳ್ಳಿದ್ ಕೊಟ್ಬಿಡ್ತೀಯಾ? 1 ಎಕರೆ ಜಮೀನ್ ತಗೊಳಲ್ವಾ? ಸರ್, ನಮ್ಮ ಅಣ್ಣ ತಗೊಡ್ತಾರೆ ನನ್ಗೆ. ಹೌದಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಾನು ಬರ್ತೀನಿ ಬಾ. ಥ್ಯಾಂಕ್ ಯು ಸರ್. ಖುಷಿ ಆಯ್ತಮ್ಮ? 3,20,000 ಗೆದ್ದಿದೆ ನಿಮ್ಮ ಮಗ. ಖುಷಿ ಆಯ್ತು. ಹಾ ಸರ್, ನಿಮಗೂ ಖುಷಿ ಆಯ್ತಾ? ಓಕೆ, ಈಗ 3,20,000 ಆಯ್ತು. ಇನ್ನು ಮುಂದೆ ಯಾವ ಟೈಮ್ ಲಿಮಿಟ್ಸು ಇಲ್ಲ, ಜೊತೆಗೆ ನಿನಗೆ ಇನ್ನೊಂದು ಲೈಫ್ ಲೈನ್ ಆಡ್ ಆಗಿದೆ, ಅದು ಡಬಲ್ ಡಿಪ್. ಖುಷಿ ಆಯ್ತಾ? ಹ್ಞೂ ಸರ್, ತುಂಬಾ ಖುಷಿ ಆಯ್ತು. ನೀನು ಹಿಂದೆ ಸಂಪಾದನೆ ಮಾಡಿದ್ಯಾ? ಸರ್, ಇಷ್ಟು ದೊಡ್ಡ ಅಮೌಂಟ್ ನಾನು ನೋಡೇ ಇಲ್ಲ. ಸಂಪಾದನೆ ಎಷ್ಟು? ಸರ್, ನಾನು ಗೊಬ್ಬರ ಹಾಕಕ್ ಹೋಯ್ತೀನಿ, ಹೊಗೆ ಸೊಪ್ಪು ಇರುತ್ತೆ ಅದಕ್ಕೆಲ್ಲವ, ಅದ್ರಲ್ಲಿ
ಒಂದ್ ತಿಂಗಳು ಹಾಕ್ಬೋದಷ್ಟೇ. ಅದರಿಂದ 1,000 ರೂಪಾಯಿ ಮಾಡಿದ್ದೀನಿ. 1,000 ರೂಪಾಯಿ ಇದು ನಿನ್ನ ಮೊದಲನೇ ಸಂಪಾದನೆ. ಸರ್ 3,20,000 ರೂಪಾಯಿ. ಇಷ್ಟು ದೊಡ್ಡ ಅಮೌಂಟ್ ನೋಡೇ ಇಲ್ಲ. ನೀನ್ ಇನ್ನೂ ದೊಡ್ಡ ಅಮೌಂಟ್ ನೋಡ್ಬೇಕು. ದೊಡ್ಡವನಾದ್ಮೇಲೆ ಇನ್ನೂ ದೊಡ್ಡ ಅಮೌಂಟ್ ನೋಡಿ ನಿನ್ ಕೈಲಿ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ಮಾಡ್ಬೇಕು. ಓಕೆ ಒಳ್ಳೇದಾಗಿ. ಓಕೆ, ಮುಂದಿಂದು ದೊಡ್ಡ ಪ್ರಶ್ನೆ 6,40,000 ರೂಪಾಯಿ ತಂದು ಕೊಡುತ್ತೆ. ನೋಡೋಣ ಏನಾಗುತ್ತೆ ಅಂತ. ರೆಡಿ ಇದೆಯಾ? ಸರ್ ರೆಡಿ ಆಗಿದ್ದೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. 6,40,000 ರೂಪಾಯಿಗೆ ಇಲ್ಲಿದೆ ನಿನ್ನ 11ನೇ ಪ್ರಶ್ನೆ. ಇವರಲ್ಲಿ ಯಾರು ಒಂದಕ್ಕಿಂತ ಹೆಚ್ಚು ನೊಬೆಲ್ ಪ್ರಶಸ್ತಿಗಳನ್ನು ಪಡೆದಿಲ್ಲ? ಹೂ ಅಮಂಗ್ ದೀಸ್ ಹ್ಯಾಸ್ ನಾಟ್ ಒನ್ ಮೋರ್ ದೆನ್ ಒನ್ ನೊಬೆಲ್ ಪ್ರೈಸ್? ನಿನ್ನ ಮುಂದಿರುವ ಆಯ್ಕೆಗಳು: ಎ ಮೇರಿ ಕ್ಯೂರಿ, ಬಿ ಜಾನ್ ಬಾರ್ಡನ್, ಸಿ ಲೈನಸ್ ಪಾಲಿಂಗ್, ಡಿ ಆಲ್ಬರ್ಟ್ ಐನ್ಸ್ಟೈನ್. ಸರ್ ನಂಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಲೈಫ್ ಲೈನ್ ಯೂಸ್ ಮಾಡ್ತೀನಿ ಸರ್. ಲೈಫ್ ಲೈನ್ ಬಳಸ್ಬಿಡ್ತೀಯಾ? ಎಸ್ ಸರ್. ಸೊ ನಿನಗೆ ಒಂದೇ ಪ್ರಶ್ನೆಗೆ 2 ಸಲ ಉತ್ತರ ಕೊಡೋಕೆ ಅವಕಾಶ ಸಿಗುತ್ತೆ ಈ ಲೈಫ್ ಲೈನ್ ಮೂಲಕ. ಜೊತೆಗೆ ನೀನು ಆಟದಲ್ಲಿ ತಪ್ಪುತ್ತರ ಕೊಟ್ರು 3,20,000 ನಿಂದಾಗುತ್ತೆ. ಉತ್ತರ ಸರಿಯಾದ್ರೆ 6,40,000. ಪ್ರಯತ್ನ ಪಟ್ಬೋಣ. ಓಕೆ ಸರ್. ಎಸ್ ಸರ್. ಗುರುಗಳ ಡಬಲ್ ಡಿಪ್ನ ಆಕ್ಟಿವೇಟ್ ಮಾಡಿ. ಆಲ್ ದಿ ಬೆಸ್ಟ್ ತೇಜಸ್. ನಿನ್ನ ಮೊದಲನೇ ಆಪ್ಷನ್ ಯಾರಿರಬಹುದು? ಮೇರಿ ಕ್ಯೂರಿ. ಟ್ರೈ ಮಾಡೋಣ. ಎಸ್ ಸರ್. ಓಕೆ ಗುರುಗಳೇ, ಲಾಕ್ ಎ ಮೇರಿ ಕ್ಯೂರಿ. ತೇಜಸ್ ಏನ್ ಅನ್ಸುತ್ತೆ ನಿನಗೆ? ಸರ್ ಗೊತ್ತಿಲ್ಲ. ರಾಂಗ್ ಆಪ್ಷನ್, ತಪ್ಪಾದ ಉತ್ತರ. ಓಕೆ, ನಿನ್ನ ಹತ್ರ ಇನ್ನು ಒಂದು ಚಾನ್ಸ್ ಇದೆ. ಸರ್ ಡಿ ಆಲ್ಬರ್ಟ್ ಐನ್ಸ್ಟೀನ್. ಲಾಕ್ ಮಾಡೋಣ. ಎಸ್ ಸರ್. ಓಕೆ. ಓಕೆ ಸರ್. ಶೋರ್? ಶೋರ್ ಸರ್. ಗುರುಗಳೇ, ಲಾಕ್ ಡಿ ಆಲ್ಬರ್ಟ್ ಐನ್ಸ್ಟೀನ್. ಆಲ್ಬರ್ಟ್ ಐನ್ಸ್ಟೈನ್ ಅಂದ್ರೆ ಯಾರು ಗೊತ್ತಾ? ಅವ್ರು ತುಂಬಾ ದೊಡ್ಡ ಸೈಂಟಿಸ್ಟ್. ಅವ್ರ ಬಗ್ಗೆ ಕೇಳಿರ್ತೀಯ ಅಲ್ವಾ ಎಲ್ಲಾದ್ರೂ ಒಂದ್ ಕಡೆ? ಸರ್ ಹೆಸರು ಕೇಳಿದ್ದೀನಿ. ಹೆಸರು ಕೇಳಿದ್ಯಾ ಅಲ್ವಾ? ಕೇಳಿರೋದ್ರಿಂದ ಅವರು ಅಂತ ಅನ್ಕೊಂಡ್ ಕೊಟ್ಟೆ ಅಲ್ವಾ? ಈಗ ಏನಂದ್ರೆ ಅವರಷ್ಟು ದೊಡ್ಡ ಸೈಂಟಿಸ್ಟ್ ಆಗಿರೋದ್ರಿಂದ ಅವ್ರಿಗೆ 2 ಬಂದಿರಲ್ವಾ? 2 3 ಬಂದಿರಲ್ವಾ? ಸರ್ ಗೊತ್ತಿಲ್ಲ, ಅದ್ರ ಐಡಿಯಾನೇ ಇಲ್ಲ ಸರ್ ನಂಗೆ ಅದ್ರ ಬಗ್ಗೆ ಸ್ವಲ್ಪ. ಮೇರಿ ಕ್ಯೂರಿ ಅವ್ರಿಗೆ 2 ಬಂದಿದೆ, ಹಾಗಾಗಿ ತಪ್ಪದು. ಯಾಕಂದ್ರೆ ಪ್ರಶ್ನೆಗೆ ಅದೇ ಆನ್ಸರ್ ಸಿಕ್ಕಿದೆ. ಲೈನಸ್ ಪಾಲಿಂಗ್ ಅನ್ನೋರು ಅವರು ದೊಡ್ಡ ಸೈಂಟಿಸ್ಟೇ. ಅವ್ರಿಗೆ ಕೆಮಿಸ್ಟ್ರಿಯಲ್ಲಿ 1954ರಲ್ಲಿ ನೊಬೆಲ್ ಪ್ರೈಸ್ ಬಂತು. ಅದಾದ್ಮೇಲೆ ಶಾಂತಿಗೆ, ಪೀಸ್, ಅದಕ್ಕೆ 1962ರಲ್ಲಿ ನೊಬೆಲ್ ಪ್ರೈಸ್ ಬಂತು. ಹಾಗಾಗಿ ಅದು 2 ಆಯ್ತು. ಹಾಗಾಗಿ ಲೈನಸ್ ಪಾಲಿಂಗ್ ಅವರಲ್ಲೂ ಅಲ್ಲ. ಜಾನ್ ಬಾರ್ಡನ್ ಅವ್ರಿಗೆ ಫಿಸಿಕ್ಸ್ ಅಲ್ಲಿ 1956ರಲ್ಲಿ ನೊಬೆಲ್ ಪ್ರೈಸ್ ಬಂತು. ಐನ್ಸ್ಟೀನ್ ಅವ್ರಿಗೆ 1921ರಲ್ಲಿ ನೊಬೆಲ್ ಪ್ರೈಸ್ ಬಂತು ಫಿಸಿಕ್ಸ್ ಅಲ್ಲಿ. ಅವ್ರಿಗೂ ಬಂದಿದ್ದು ಫಿಸಿಕ್ಸ್ ಅಲ್ಲೇ, ಇವ್ರಿಗೂ ಬಂದಿದ್ದು ಫಿಸಿಕ್ಸ್ ಅಲ್ಲೇ. ಆದ್ರೆ ಜಾನ್ ಬಾರ್ಡನ್ ಅವ್ರಿಗೆ 1972ರಲ್ಲಿ ಇನ್ನೊಂದ್ಸಲಿ ಬಂದಿದೆ. ಅಂದ್ರೆ ಸರಿ ಆಗುತ್ತೆ. ರೈಟ್ ಆನ್ಸರ್. ಸೂಪರ್. ಸೂಪರ್. ಥ್ಯಾಂಕ್ ಯು ಸರ್. 6,40,000. ಅಮ್ಮ ಖುಷಿ ಆಯ್ತಾ ನಿಮ್ಗೆ? ಖುಷಿ ಆಯ್ತು ಸರ್. ಏನು ಮಾತಾಡ್ಬೇಕು ಅಂತಾನೆ ಗೊತ್ತಾಯ್ತೇ ಇಲ್ಲ. ಖುಷಿಲಿ. ಒಳ್ಳೇದಾಗ್ಲಿ ತೇಜಸ್. ವೆರಿ ವೆಲ್ ಪ್ಲೇಡ್. ವೆರಿ ನೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೂಪರ್.
ನಾವಾಡುವ ನುಡಿಯೇ ಕನ್ನಡ ನುಡಿ ಕನ್ನಡ ನುಡಿ ನಾವಿರುವ ನಾವಿರುವ ತಾಣವೇ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಚಂದದ ಗುಡಿ ಶ್ರೀ ಗಂಧದ ಗುಡಿ ಆಹಾ ಆಹಾ ಓಹೋ ಕರೆಕ್ಟ್ ಸೂಪರ್ ಖುಷಿ ಆಯ್ತಾ ಹ್ಞೂ ಸರ್ ಓಕೆ ಈ 6,40,000 ರೂಪಾಯಿ ನೀನು ಖಂಡಿತವಾಗ್ಲೂ ಒಂದ್ ಎಕರೆ ಜಾಗ ತಗೋಬೇಕು ಹ್ಞೂ ಸರ್ ಓಕೆ ಓಕೆ ನಿಮ್ ಸ್ಕೂಲ್ನು ಸ್ವಲ್ಪ ರೆಡಿ ಮಾಡಿಸ್ಬೇಕು ಹ್ಞೂ ಸರ್ ಹಾ ಎಸ್ ಸರ್ ರೆಡಿ ಆಮೇಲೆ ನಿಮ್ಮ ಅಕ್ಕನಿಗೆ ಓದ್ಸಕ್ಕೂ ಏನ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಆ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಒಂದು ಗಿಫ್ಟ್ ತಗೊಡ್ಬೇಕು ಹ್ಞೂ ಸರ್ ತಗೊಡ್ತೀನಿ ಓಕೆ ಎಸ್ ಸರ್ ಸರ್ ಈ ಸಲ ಡೈಲಾಗ್ ಏನಾರು ಸರಿ ಹತ್ರ ಹೇಳಿದ್ರೆ ನನ್ಗೆ ಇಡೀ ಸಿನಿಮಾವನ್ನು ಆಡಿಸ್ತಾನಲ್ಲಪ್ಪನು ಡೈಲಾಗು ಹಾಡು ಡೈಲಾಗ್ ಹೇಳ್ಬೇಕಾ ಹೌದು ಸರ್. ಹೇಳೋಣ ಬಿಡು ಓಕೆ ಮುಂದಿನ ಪ್ರಶ್ನೆ 12,50,000 ರೂಪಾಯಿಗೆ ಇಲ್ಲಿದೆ ನಿನ್ನ 12ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಮಹಾತ್ಮ ಗಾಂಧಿ ಬರೆದ ಪುಸ್ತಕವಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ರಿಟನ್ ಬೈ ಮಹಾತ್ಮ ಗಾಂಧಿ? ನಿನ್ನ ಮುಂದಿರುವ ಆಯ್ಕೆಗಳು: ಎ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್, ಬಿ annihilation of caste, C key to health, D Hind Swaraj. ಸರ್ ಕ್ವಿಟ್ ಮಾಡ್ತೀವಿ. ಇದ್ರ ಬಗ್ಗೆ ಎಲ್ಲೂ ಓದಿದ ನೆನಪು ಸರ್ ಅಥವಾ ಓದಿದ್ದೀನಿ ಗೊತ್ತು, ಆದ್ರೆ ರಿಸ್ಕ್ ಬೇಡ, ರಿಸ್ಕ್ ತಗೊಳ್ಳೋದು ಬೇಡ. ಓದಿದ್ದೀನಿ ಗೊತ್ತು, ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ ಅಂದ್ರೆ ಹೇಗೆ? ಬಾಲಗಂಗಾಧರ ತಿಲಕ್ ಅವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳಿದ್ರು, ಅದೇ ಇರ್ಬೋದು ಅಂತ ಹೇಳಿ. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅದು ಅವ್ರದ್ದು ಇದು ಆತ್ಮಕತೆ. ಅನೈಲೇಷನ್ ಆಫ್ ಕ್ಯಾಸ್ಟ್ ಅದು ಅವರು ಬರೆದಿದ್ದು. ಯಾರು ಬರೆದಿದ್ದು? ಗಾಂಧೀಜಿಯವರೇ. ಕೀ ಟು ಹೆಲ್ತ್ ಅನ್ನೋದು ಅದ್ರ ಬಗ್ಗೆ ಗೊತ್ತಿಲ್ಲ. ಹಿಂದ್ ಸ್ವರಾಜ್ ಗೊತ್ತಿಲ್ಲ ಸರ್. ಸೊ ಏನ್ ಮಾಡೋಣ? ಕ್ವಿಟ್ ಮಾಡಿ ಸರ್. ಕ್ವಿಟ್ ಮಾಡ್ಬಿಡ್ಲಾ? ಸರ್ ಓಕೆ ಗಿರುಳೆ, ಆಟನ ಕ್ವಿಟ್ ಮಾಡಿ. ವೆರಿ ವೆಲ್ ಪ್ಲೇಡ್. ಈಗ ಒಂದು ಚಾನ್ಸ್ ಹೇಳು. ಸರ್ ಹಿಂದ್ ಸ್ವರಾಜ್. ಹಿಂದ್ ಸ್ವರಾಜ್ ಬ್ಲಾಕ್ ಮಾಡಿ ಗುರುಗಳೇ. ಅಪ್ಪ ಒಳ್ಳೆ ಕೆಲಸ ಮಾಡಿದೆ ನೀ ಕ್ವಿಟ್ ಮಾಡಿದ್ದು. ಸರಿಯಾದ ಉತ್ತರ ಅನೈಲೇಷನ್ ಆಫ್ ಕ್ಯಾಸ್ಟ್. ಅನೈಲೇಷನ್ ಆಫ್ ಕಾಸ್ಟ್. ಅನೈಲೇಷನ್ ಆಫ್ ಕಾಸ್ಟ್ ಪುಸ್ತಕನ ಬರೆದಿರೋದು B.R. ಅಂಬೇಡ್ಕರ್ ಅವರು. ಹಾಗಾಗಿ ಇದು ಗಾಂಧೀಜಿಯವರು ಬರೆದಂಥ ಪುಸ್ತಕವಲ್ಲ. ಇನ್ನು 3 ಪುಸ್ತಕಗಳು ಗಾಂಧೀಜಿಯವರೇ ಬರೆದಿದ್ದು. ಓಕೆ ಓಕೆ ಸರ್. ವೆರಿ ವೆಲ್ ಪ್ಲೇಡ್. ಸೂಪರ್ ಆಗಿ ಆಡಿದೆ. 6,40,000 ರೂಪಾಯಿ ನಿಂದಾಗಿದೆ. ಬಾ. ವೆರಿ ವೆರಿ ವೆಲ್ ಪ್ಲೇಡ್. ಥ್ಯಾಂಕ್ ಯು ಸರ್. ಹಿಡ್ಕೋ ಬನ್ನಿ. ಸಂತೂರ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಮತ್ತು ಈಸ್ಟರ್ನ್ ಮಸಾಲ ಅವ್ರ ಕಡೆಯಿಂದ ಇನ್ನೊಂದು ಗಿಫ್ಟ್ ಹ್ಯಾಂಪರ್. ಒಳ್ಳೆದಾಗಿ. ಆಲ್ ದಿ ಬೆಸ್ಟ್.